ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಡಿ ಕೆ ಶಿವಕುಮಾರ್ ಅವರ ಎದುರಿಗಿರುವಂಥ ಆಪ್ಷನ್ಗಳೇನು? ಹೇರಾಖೇರಿ ಮಾಡ್ಕೋಬಾರ್ದೀಗ ಅವರು ಈ ಬೆಣ್ಣೆಲಿ ಕೂದಲು ತೆಗೆಯೋದಂತಾರಲ್ಲ, ಹಾಗೆ ಮಾಡಿದರೆ ಅದೇ ನೋಡಿ, ಡಿ ಕೆ ಶಿವಕುಮಾರ್ ಏನೇ ಆಗಬೇಕಾದ್ರೂ ಅದು ಹೈಕಮಾಂಡ್ ಮೂಲಕವೇ ಹೌದು ಹೌದು. ಇಲ್ಲೇನೋ ಡಿ ಕೆ ಶಿವಕುಮಾರ್ ಸ್ವಂತ ಸಾಮರ್ಥ್ಯ ಬಳಸ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಸ್ಥಿತಿಯಲ್ಲಿ ಇರಲ್ಲ. ಯಾವತ್ತೂ ಹೈಕಮಾಂಡ್ ಪಕ್ಷದಲ್ಲಿ ಒಬ್ಬರನ್ನ ಇಳಿಸ್ಬೇಕಾದ್ರೆ ಆ ನಿರ್ಣಯ ಹೈಕಮಾಂಡ್ ತೆಗೆದುಕೊಳ್ಳಬೇಕಾಗತ್ತೆ, ಒಬ್ಬರನ್ನ ಕೂರಿಸ್ಬೇಕಾದ್ರೆ ಆ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಬಳಿ ಕೂಡ ಭಾಳ ಟೈಮ್ ಇದೆ ಅಂತಿಲ್ಲ. ಅಂದರೆ ಇಲ್ಲಪ್ಪ, ಈಗ ಸಿದ್ದರಾಮಯ್ಯನವರು ಮತ್ತು ಅವರ ಬಣ ಬೇಡ ಅಂತಿದೆ, ಆ ಕಾರಣದಿಂದ 28ರವರೆಗೆ ಸಿದ್ದರಾಮಯ್ಯನವರು ಇರಲಿ, ನಾನು ಮುಂದೆ ನಾಯಕನಾಗ್ತೀನಿ ಅನ್ನುವ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ. ಡಿ ಕೆ ಶಿವಕುಮಾರ್ಗೆ ಸರಿಯಪ್ಪ, ನವೆಂಬರ್ 14 ಬಿಹಾರ್ ರಿಸಲ್ಟ್ಸ್ ಬರುತ್ತೆ, ಓಕೆ, ಅದಾದಮೇಲೆ ಡಿಸೆಂಬರಲ್ಲೋ ಜನವರಿಯಲ್ಲೋ ಅವ್ರ ಟಾರ್ಗೆಟ್ ಇರ್ತಕ್ಕಂಥದ್ದು ನವೆಂಬರ್ 16-18 ಒಳಗಡೆ ಆಗಬೇಕು ಅಂತಕ್ಕಂಥದ್ದು ಅವರು ಹೈಕಮಾಂಡ್ನಿಂದ ಬಯಸ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರ ಬಣದ ತಯಾರಿಯನ್ನು ಗಮನಿಸಿದಾಗ ಏನಕ್ಕೇನ ಬೈ ಹುಕ್ ಆರ್ ಕ್ರುಕ್ ಅದನ್ನು ರೆಸಿಸ್ಟ್ ಮಾಡೋದು ಅಥವಾ ಇನ್ನಷ್ಟು ಸಮಯ ಮುಂದಕ್ಕೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರ ಬಣ ಮಾಡ್ತಾ ಇದೆ. ಇದು ಆಫ್ಟರ್ ಥಾಟ್ ಅಂತ ನನಗೆ ಅನ್ಸಲ್ಲ. ಅಂದರೆ ಈಗ ಸಿದ್ದರಾಮಯ್ಯನವರಿಗೆ ಜಾತಿ ಗಣತಿಯ ಕಾರಣದಿಂದ ಬೇಸರ ಆಯಿತು, ಇದು ಆಫ್ಟರ್ ಥಾಟ್ ಅಂತ ನನಗೆ ಅನ್ಸಲ್ಲ. ಸಿದ್ದರಾಮಯ್ಯನವರು ವಾಸ್ ವೇಟಿಂಗ್ ಫಾರ್ ಹಿಸ್ ಟೈಮ್. ಯಾಕಂದರೆ ಅವರು ಕುರ್ಚಿ ಮೇಲೆ ಕೂತಿದ್ರು, ಅವ್ರು ಯಾಕೆ 1ನೇ ದಿನದಿಂದ ಇಲ್ಲ ನಾನೇ ಇರ್ತೀನಿ ಅಂತ ಹೇಳಕ್ಕೆ ಹೋಗ್ತಾರೆ? ಈಗ ಸಿದ್ದರಾಮಯ್ಯನವರು ತಮ್ಮ ಹುಕುಂಕ ಎಕ್ಕಗಳನ್ನು ಒಂದೊಂದಾಗಿ ಹೊಡಿತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಈಗ ಡಿ ಕೆ ಶಿವಕುಮಾರ್ ಬಳಿ ನನಗನ್ಸುತ್ತೆ ಅದು ಕವಲು ದಾರಿ ಇದೆ. ಒಂದು, ಇಲ್ಲ ಸಿದ್ದರಾಮಯ್ಯನವರು ಏನೇ ಹೇಳಿದರೂ ಕೇಳಿಕೊಂಡು ಸಿದ್ದರಾಮಯ್ಯನವರ ಬಣವನ್ನು ಮನವೊಲಿಸ್ಕೊಂಡು ಹೈಕಮಾಂಡನ್ನು ಮನವೊಲಿಸ್ಕೊಂಡು ಹೇಗಾದರೂ ಮಾಡಿ ನಮ್ಮ ಕಡೆ ಅಂತಾರೆ ನೋಡಿ, ನೈಸಾಗಿ ತಗೋ ಅಂತ, ನೈಸಾಗಿ ಕುರ್ಚಿ ಮೇಲೆ ಕೂತ್ಕೋಬೇಕು. ಇಲ್ಲ ಸಿದ್ದರಾಮಯ್ಯನವ್ರು ಏನಾದರೂ ಶಕ್ತಿ ಪ್ರದರ್ಶನಕ್ಕೆ ಕೇಳಿದ್ರೆ ಆಗೇನು ಮಾಡಬೇಕು ಅಂತಕ್ಕಂಥ ಪ್ಲ್ಯಾನ್ ಬಿ ಕೂಡ ನಿಶ್ಚಿತವಾಗಿ ಇದೇ ಇರುತ್ತೆ. ಯಾವುದೇ ರಾಜಕಾರಣ ಆ ಥರ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಇಲ್ಲದೆ ಅವ್ರು ಕೆಲಸ ಮಾಡ್ತಾರೆ ಅಂತ ಅನಿಸಲ್ಲ. ಈಗ ಸಿದ್ದರಾಮಯ್ಯನವರು ಆ್ಯಕ್ಟಿವಿಟಿಯನ್ನು ತೋರಿಸ್ತಾ ಇದ್ದಾರೆ. ಈಗ ಡಿನ್ನರ್ ಮೀಟಿಂಗ್, ಎಷ್ಟೇ ರಾಜಕಾರಣಿಗಳೋ ಡಿನ್ನರ್ ಮೀಟಿಂಗ್ ನಡೀತಾ ಇರ್ತವೆ ಬಿಡಿ ಅಂತ ಕರೆದ್ರೂ ಕೂಡ ಇವತ್ತು ಬೆಳಿಗ್ಗೆಯಿಂದ ಸುದ್ದಿ ಏನು ಓಡಾಡ್ತಾ ಇದೆ, ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆ. ಐ ವಾಸ್ ಕ್ಯೂರಿಯಸ್ ಅಜಿತ್. ಅಂದರೆ ನನಗೇನು ಕ್ಯೂರಿಯಸ್ ಇತ್ತು, ಕೆಲವೊಮ್ಮೆ ಮಾಧ್ಯಮಗಳು ಅತಿ ಉತ್ಸಾಹದಿಂದ ಸಂಪುಟ ಪುನಾರಚನೆ ಸುದ್ದಿಯನ್ನು ಮಾಡ್ತಾ ಇವೆ, ಹಾಗೇನೂ ನಡೆದೇ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೇನೋ ಅನ್ನೋ ಕ್ಯೂರಿಯಾಸಿಟಿಗೋಸ್ಕರ ನಾನು ಸಂಜೆವರೆಗೆ ಕಾಯ್ತಾ ಇದ್ದೆ. ಅಂದರೆ ಅದನ್ನು ನೆಗೆಟ್ ಮಾಡ್ತಾರೇನೋ ಅಂತ. ಬಟ್ ನೆಗೆಟ್ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರು ಅವತ್ತಿಂದ ಅವತ್ತು ನೆಗೆಟ್ ಮಾಡ್ತಾರೆ. ಹಿಂದೆ ಸಂಪುಟ ರಚನೆಯ ಸುದ್ದಿ ಬಂದಾಗ ಅವ್ರು ದಿಲ್ಲಿಯಲ್ಲಿ ಹೇಳಿದರು, ನೀವು ಸುಮ್ಮನೆ ಹೇಳ್ತಾ ಇದ್ದೀರಿ, ನಾನೇನು ಅದಕ್ಕೆ ಬಂದಿಲ್ಲ ಅಂತ. ಬಟ್ ಇವತ್ತು ಅದನ್ನು ಹೇಳ್ತಾ ಇಲ್ಲ ಯಾರು. ಅದರ ಅರ್ಥ ಏನು, ಅವರು ಒಂದು ಹೆಜ್ಜೆ ಮುಂದೆ ಇಡ್ತಿದ್ದಾರೆ. ಹೌದು. ಡಿ ಕೆ ಶಿವಕುಮಾರ್ ಇದಕ್ಕೆ ಏನು ಮಾಡ್ತಾರೆ? ನೆಗೆಟ್ ಮಾಡೋದಲ್ರಿ, ವಾಲ್ಮೀಕಿ ಕಾರ್ಯಕ್ರಮದ ವೇದಿಕೆ ಮೇಲೆ ಅವರೇ ಹೇಳಿದ್ರಲ್ಲ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, 2 ವಾಲ್ಮೀಕಿ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ, ಅದೇ ಸಮುದಾಯದವ್ರನ್ನ ವಾಪಸ್ ತಗೋತೀವಿ ಅಂತ ಹೇಳಿಲ್ಲ. ಅಲ್ಲ, ಕರೆಕ್ಟ್. ಬಟ್ ಈಗ ಸಂಪುಟ ಪುನಾರಚನೆಗೆ ನಾನು ನವೆಂಬರ್ 15 ನಂತರ ದಿಲ್ಲಿಗೆ ಹೋಗ್ತಾ ಇದ್ದೀನಿ, ಕೆ.ಸಿ. ವೇಣುಗೋಪಾಲ್ ಜೊತೆ ಮಾತಾಡಿದ್ದೀನಿ, ಇವೆಲ್ಲ ಸುದ್ದಿಗಳೇನು ಬರ್ತಾ ಇದೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಾಲಯ ಆಗಲಿ ಮುಖ್ಯಮಂತ್ರಿಗಳ ಆಪ್ತರಾಗಲಿ ಅದನ್ನೇ ನೆಗೆಟ್ ಮಾಡಿಲ್ಲ. ಅದರ ಅರ್ಥ ಏನು, ಇಲ್ಲ ಸಂಪುಟ ಪುನಾರಚನೆಯನ್ನು ಮಾಡ್ತೀನಿ ಅನ್ನುವ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಹೈಕಮಾಂಡ್ ಏನು ಮಾಡುತ್ತೆ? ಅಜಿತ್, ಇದು ನನಗನ್ಸುತ್ತೆ ಒಂದಾದ್ಮೇಲೆ ಅಂದ್ರಂತೆ ಎಲೆಗಳನ್ನು ಒಗಿತಾ ಹೋಗ್ತಾರೆ ಇನ್ಮೇಲೆ. ಅದು ಅಂತಿಮವಾಗಿ ಕಲ್ಮಿನೇಟ್ ನವೆಂಬರ್ 14 ನಂತರ ಹೇಗಾಗತ್ತೆ ಅನ್ನೋದು ಕುತೂಹಲ. ಈಗ ನಾವು ಅಂದ್ಕೊಂಡಂಗೆ ಇಲ್ಲ ಅದು ಹೆಜಾರ್ಡ್ ಆಗಿಬಿಡುತ್ತಾ? ಈಗಿನ ಪರಿಸ್ಥಿತಿ ಗಮನಿಸಿದ್ರೆ ಅನೇಕ ಬಾರಿ ಏನಾಗುತ್ತೆ, ರಾಜಕಾರಣಿಗಳ ಹೇಳಿಕೆಗಳನ್ನು ಗಮನಿಸಿದಾಗ ಅದು ಹೆಜಾರ್ಡ್ ಆಗುತ್ತೆ, ಅಥವಾ ಒಂದು ರೀತಿಯ ತಿಕ್ಕಾಟ. 2009 ಬಿ ಜೆ ಪಿಯಲ್ಲಿ ಕ್ರೈಸಿಸ್ ನಡೆದಿತ್ತು, ಆ ಕ್ರೈಸಿಸ್ ಬರುತ್ತಾ? ಈ ಎಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿವೆ. ಯಾವುದನ್ನು ಕೂಡ ಇವತ್ತಿನ ಸಂದರ್ಭದಲ್ಲಿ ಹಿಂಗೆ ಆಗತ್ತೆ ಅಂತ ಇದಮಿತ್ತಮ್ ಅಂತೇನು ಹೇಳ್ತಾರೆ, ಅದನ್ನು ಹೇಳುವ ಸ್ಥಿತಿಯಲ್ಲಿ ಸ್ವಯಂ ಸಿದ್ದರಾಮಯ್ಯನವರು ಇಲ್ಲ, ಸ್ವಯಂ ಡಿ ಕೆ ಶಿವಕುಮಾರ್ ಇಲ್ಲ, ಸ್ವಯಂ ಹೈಕಮಾಂಡ್ ಕೂಡ ಇಲ್ಲ. ಅಂತಿಮವಾಗಿ ಹೈಕಮಾಂಡ್ ಇದಕ್ಕೆ ಫಾರ್ಮುಲಾ ಏನು ಹುಡುಕುತ್ತೆ, ಹೇಗೆ ಹುಡುಕುತ್ತೆ, ಕನ್ವಿನ್ಸ್ ಮಾಡುತ್ತಾ, ಇವ್ರು ಕನ್ವಿನ್ಸ್ ಆಗ್ತಾರಾ, ಕನ್ವಿನ್ಸ್ ಆಗದೆ ಹೋದರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಇವೆಲ್ಲವೂ ಕೂಡ ಪ್ಲಾನ್ ಆಫ್ ಆ್ಯಕ್ಷನ್ಸ್ ಇನ್ ಫ್ಯೂಚರ್ ಅಂತ ಅನಿಸುತ್ತೆ. ಈಗ ಡಿನ್ನರ್ ಮೀಟಿಂಗ್ ಕೂಡ ಅದರ ಒಂದು ಭಾಗನೇ. ಅಂದರೆ ಡಿನ್ನರ್ ಮೀಟಿಂಗ್ನಲ್ಲಿ ಏನೂ ನಡೆಯಲ್ಲ,
ಈಗ ಮುಖ್ಯಮಂತ್ರಿಗಳು ಕರೆಯುವ ಔತಣಕೂಟದಲ್ಲಿ ಏನೋ ನಡೆದು ಬಿಡುತ್ತೆ ಅಂತಕ್ಕಂಥದ್ದಲ್ಲ. ಆಮೇಲೆ ಕೈ ಬಿಡುವವರಿಗೆ ಹಿಂಟ್ ಕೊಡ್ತಾರೆ ಅನ್ನೋದು ಕೂಡ ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಅಜಿತ್, ಹೈಕಮಾಂಡ್ನ ಪಕ್ಷದಲ್ಲಿ ಅನ್ಲೆಸ್ ಯು ಡಿಸ್ಕಸ್ ಯು ಕನ್ಸಲ್ಟ್ ವಿತ್ ಹೈಕಮಾಂಡ್ ಅಂಥದ್ದು ಯಾವ ಬೆಳವಣಿಗೆಗಳು ನಡೆಯಲ್ಲ. ಎಸ್ ಒಬ್ಬರನ್ನ ತಗೋಬೇಕಾದ್ರೂ ಹೈಕಮಾಂಡ್ನ ಒಪ್ಪಿಗೆ ಬೇಕು, ಒಬ್ಬರನ್ನ ತೆಗಿಬೇಕಾದ್ರೂ ಹೈಕಮಾಂಡ್ನ ಒಪ್ಪಿಗೆ ಬೇಕು. ಈಗ ಮೇ ಬಿ ಅವರು ಎಲ್ಲ ಸಚಿವರ ಮೌಲ್ಯಮಾಪನವನ್ನು ನಿಶ್ಚಿತವಾಗಿ ಅವರು ಒಂದು ಪರ್ಫಾರ್ಮೆನ್ಸ್ ಟೆಸ್ಟನ್ನು ನಿಶ್ಚಿತವಾಗಿ ಮಾಡಿಸ್ತಾರೆ. ಹೌದು, ಯಾಕಂದ್ರೆ ನಾಳೆ ಹೈಕಮಾಂಡ್ ಕೇಳುತ್ತೆ ಏನು ಮುಂದೆ ಅಂತಕ್ಕಂಥದ್ದು. ಅಥವಾ ಪರಿಸ್ಥಿತಿ ಬಂದಾಗ ನಾಯಕತ್ವ ಬದಲಾವಣೆ, ಸಂಪುಟ ಪುನಾರಚನೆ, ಈ ಸಂದರ್ಭದಲ್ಲೂ ಕೂಡ ಒಂದು ಪಟ್ಟಿ ನಿಶ್ಚಿತವಾಗಿ ಬೇಕಾಗತ್ತೆ. ಹೌದು, ಡೆಫಿನೆಟ್. ಆದರೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡದೆ ಬಿಹಾರದ ಚುನಾವಣೆ ಮುಗಿಯುವವರೆಗೆ ಇದೊಂದು ರೀತಿ ಕತ್ತಿ ವರಸೆಯ ಏನೋ ಅಂತಾರಲ್ಲ, ಅದೊಂದು ರಿಹರ್ಸಲ್ ಮ್ಯಾಚ್ ಟೈಪ್ ನಡೀತಾ ಹೋಗುತ್ತೆ. ಇನ್ನದು ಅಂತಿಮವಾಗಿ ಇದು ಬರೋದು ಯಾವಾಗ ಕೋರ್ಗೆ? ಪೋಸ್ಟ್ November 15 ಅಂತ ನನಗೆ ಅನ್ಸುತ್ತೆ. ಮೈ ಗಟ್ ಫೀಲ್. ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.